HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬುದ್ಧಿಮಾಂದ್ಯ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಖಂಡಿಸಿ ಮುಸ್ಲಿಂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ, ಕ್ರಮ ಕೈಗೊಳ್ಳಲು ಆಗ್ರಹ. ನಿಗಮದ ವಿರುದ್ಧ ಕೆಲಸ ಮಾಡಿರುವ ಅಧಿಕಾರಿ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ, ವಕೀಲ ಮೋಹನ್ ಕುಮಾರ್ ಆರೋಪ. ಸಂಪುಟದಿಂದ ಹೊರಬಿದ್ದ ರಾಜಣ್ಣ, ಮರಳಿ ಸಚಿವ ಸ್ಥಾನ ನೀಡಲು ಆಗ್ರಹ, ಹೋರಾಟದ ಎಚ್ಚರಿಕೆ ನೀಡಿದ ಮಾದಿಗ ದಂಡೋರ ಮುಖಂಡರು. ಪೆನ್ಷನ್ ಮೊಹಲ್ಲಾ ವ್ಯಾಪ್ತಿಯಲ್ಲಿ ನಡೆದಿರುವ ಗ್ಯಾಂಗ್ ರೇಪ್ ವಿರೋಧಿಸಿ ಆರೋಪಿತರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಹಾಗೂ ಸಂತ್ರಸ್ತೆಗೆ 25 ಲಕ್ಷ ಪರಿಹಾರ ಆಗ್ರಹಿಸಿ ಮತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಅನ್ಷಾದ್ ಪಾಳ್ಯ ಮತ್ತು ಶಾಹಿರಾ ಮಾತನಾಡಿ, ಜಿಲ್ಲೆಯ ಬೆಚ್ಚಿ ಬೀಳಿಸುವಂತಹ ಪೈಶಾಚಿಕ ಕೃತ್ಯ ಕಳೆದ 5 ದಿನಗಳ ಹಿಂದೆ ಬೆಳಕಿಗೆ ಬಂದಿದೆ. ನಗರದ ಪೆನ್ಷನ್ ಮೊಹಲ್ಲಾ ವ್ಯಾಪ್ತಿಯಲ್ಲಿ ಬುದ್ಧಿಮಾಂದ್ಯ ಸಹೋದರಿಯ ಮೇಲೆ 4 ಜನ ದುರುಳರು ಸೇರಿ ಗುಂಪು ಅತ್ಯಾಚಾರ ಮಾಡಿರುತ್ತಾರೆ. ಈ ಘಟನೆಯಿಂದಾಗಿ ಇಡೀ ಸಮುದಾಯ ಇಂದು ಬಹಳ ನೋವಿನಿಂದ ಸಂತ್ರಸ್ತ ಕುಟುಂಬದ ಜೊತೆ ಇದ್ದೇವೆ ಎನ್ನುವ ಸಂದೇಶವನ್ನ ನೀಡುತ್ತಾ, ಈ ಪ್ರಕರಣವು ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದ 24 ಗಂಟೆ ಒಳಗೆ ಆರೋಪಿಗಳನ್ನು ಬಂಧಿಸಿದ್ದು, ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಅತ್ಯಾಚಾರದಂತಹ ಪ್ರಕರಣದಿಂದ ಇಡೀ ನಗರದ ಜನಸಾಮಾನ್ಯರು ಇದರಿಂದ ಬೆಚ್ಚಿಬಿದ್ದಿದ್ದಾರೆ. ಈ ಘಟನೆಗೆ ಕಾರಣರಾದ 4 ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಹಾಗೂ ಇಂತಹ ಘಟನೆಗಳಿಗೆ ಪೂರಕವಾಗಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಸಂಪೂರ್ಣವಾಗಿ ತಡೆಯುವಂತೆ ನಮ್ಮ ಆಗ್ರಹವಾಗಿದೆ ಎಂದರು. ಪ್ರಮುಖ ಒತ್ತಾಯಗಳೆಂದರೆ ಸಂತ್ರಸ್ತ ಕುಟುಂಬಕ್ಕೆ ಕನಿಷ್ಠ 25 ಲಕ್ಷ ಪರಿಹಾರವನ್ನು ಸರ್ಕಾರ ಘೋಷಣೆ ಮಾಡಬೇಕು, ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿಗಳಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯಾಗುವಂತೆ ನೋಡಿಕೊಳ್ಳಬೇಕು, ಈ ಪ್ರಕರಣವನ್ನು ನಡೆಸಲು ವಿಶೇಷ ನ್ಯಾಯಾಲಯ ರಚಿಸಬೇಕು ಹಾಗೂ ವಿಶೇಷ ಸರ್ಕಾರಿ ಅಭಿಯೋಜಕರನ್ನು ಸರ್ಕಾರ ನೇಮಿಸಬೇಕು. ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಪತ್ತೆ ಹಚ್ಚಿ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿರುವ ಮೊಹಲ್ಲಾಗಳಲ್ಲಿ ವಿದ್ಯಾರ್ಥಿ ಯುವಜನ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿ ಮಾದಕ ವಸ್ತುಗಳ ಮಾರಾಟದ ಹಾಗೂ ಸೇವನೆ ಪರಿಣಾಮಗಳ ಬಗ್ಗೆ ಚರ್ಚಿಸುವ ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದು ಪ್ರತಿಭಟನೆಯ ಒತ್ತಾಯವಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರಾದ ಸೈಯದ್ ಯೂಸುಫ್, ಅಮೀರ್ ಜಾನ್, ಸೈಯದ್ ಅನ್ಸರ್, ಫೈರೋಜ್ ಪಾಷಾ, ಇಮ್ರಾನ್ ಅರೇಹಳ್ಳಿ, ಮುಬಶಿರ್, ಧರ್ಮೇಶ್, ಸಾಹಿರಾಬಾನು, ರೂಪಾ ಹಾಸನ್, ಸೂಫಿ ಇಬ್ರಾಹಿಂ, ಫರೀದ್, ನವೀದ್, ಅಕ್ರಂ ಪಾಷಾ, ಫಾಜಿಲ್, ಸತ್ತಾರ್, ಅಬ್ರಾರ್, ಶಾಹಿರಾ, ರೂಬಿ ವಾಹಿದ್ ಹಾಗೂ ಇತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಬರೀ ಹಾಸನ ಜಿಲ್ಲೆ ಅಲ್ಲ, ಇಡೀ ನಮ್ಮ ದೇಶವೇ, ಇಡೀ ಮಾನವ ಜನಾಂಗವೇ ತಲೆ ತಗ್ಗಿಸುವಂತಹ ಕೃತ್ಯ ನಮ್ಮ ಜಿಲ್ಲೆ ಹಾಸನಲ್ಲಿ ಆಗಿದೆ ಅಂತ ಹೇಳಕ್ಕೂ ಕೂಡ ನನಗೆ ಇವತ್ತು ನಾಚಿಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಬುದ್ಧಿಮಂದಿ, ಅದಕ್ಕೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಒಂದು ಜ್ಞಾನ ಕೂಡ ಇಲ್ಲದಂಥ ಒಂದು ಹೆಣ್ಣು ಮಗಳ ಮೇಲೆ ಇಲ್ಲಿಯ ಒಂದು 4 ಯುವಕರು ಒಂದು ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಾರೆ. ಆ ಎಸಗಿರುವಂಥ ಕೃತ್ಯದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ, ಯಾರ್ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಹೇಳಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಕೊನೆ ಈ ಪ್ರಪಂಚದಲ್ಲಿ ಇದು ಒಂದೇ ಅಲ್ಲ ನಡೆದಿರೋದು, ತುಂಬಾ ಕೆಟ್ಟ ಇದು ನಡೀತಾ ಐತೆ. ಅದೆಲ್ಲ ನಿಲ್ಲಿಸಲೇಬೇಕು. ಗಾಂಜಾ, ಅಫೀಮು ಮತ್ತು ಫೈಬಂಡು, ಇಂಜೆಕ್ಷನ್ನು, ಅದು ಟ್ಯಾನಿಕ್ಗಳು ಎಲ್ಲ ಕುಡ್ದು ಜೀವನ ಎಲ್ಲರ ಮನೆಯಲ್ಲಿ ಹಾಳಾಗ್ತಾ ಇದೆ. ಮನೆಗಳು ಎಲ್ಲ ಹಾಳಾಗ್ತಾ ಇದೆ. ಅವ್ರ ಮನೆ ಉದ್ಧಾರ ಆಗಬೇಕು. ಇದು ಒಂದೇ ಅಲ್ಲ, ನ್ಯಾಯ ಎಲ್ಲಕ್ಕೂ ನ್ಯಾಯ ಸಿಗಬೇಕು. ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು. ಅಳ್ತಾವ್ರೆ, ತಾಯಿಗಳು ಅಳ್ತಾವ್ರೆ. ಇದು ಒಂದು ಮಾಡಿಬಿಟ್ಟು ಹೋಗೋದಲ್ಲ ಮನೆಗೆ. ದುಡ್ಡು ತಗೊಂಡು ಭೂ ಸ್ವಾಧೀನಾಧಿಕಾರಿ ಮಂಜುನಾಥ್ ನಿಗಮದ ಪರವಾಗಿ ಕೆಲಸ ಮಾಡೋದರ ಬದಲು ವಿರುದ್ಧವಾಗಿ ಕೆಲಸ ಮಾಡಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರುವುದಾಗಿ ನಿಗಮದ ಪ್ಯಾನೆಲ್ ವಕೀಲ SH ಮೋಹನ್ ಕುಮಾರ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಉಪವಿಭಾಗದ ಭೂ ಸ್ವಾಧೀನಾಧಿಕಾರಿಗಳಾದ ಮಂಜುನಾಥ್ ರವರ ಕಾರ್ಯವೈಖರಿಯಿಂದ ಕಾವೇರಿ ನೀರಾವರಿ ನಿಗಮಕ್ಕೆ 100 ಕೋಟಿ ಆರ್ಥಿಕ ನಷ್ಟ ಉಂಟಾಗಿದೆ. ಸಂಬಂಧಿಸಿದಂತೆ ಹಾಸನ ಉಪವಿಭಾಗದ ಭೂ ಸ್ವಾಧೀನಾಧಿಕಾರಿಗಳಾದ ಮಂಜುನಾಥ್ ಈ ಬಗ್ಗೆ ಸುಮಾರು 3 ವರ್ಷಗಳಿಂದ ಹೇಮಾವತಿ ಜಲಾಶಯ ಯೋಜನೆಯಡಿ ಬರುವ ಹೇಮಾವತಿ ಜಲಾಶಯ ಯೋಜನೆ, ಯಗಚಿ ಜಲಾಶಯ ಯೋಜನೆ, ವಾಟೆಹೊಳೆ ಜಲಾಶಯ ಯೋಜನೆಗೆ ಸಂಬಂಧಿಸಿದ ಭೂಸ್ವಾಧೀನ ಪ್ರಕ್ರಿಯೆಗಳು ಹಾಗೂ ಸದರಿ ಯೋಜನೆಗಳ ಅಡಿ ಬರುವ ಏತ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ನಡೆಸಿದ್ದು, ಆ ಪೈಕಿ ಅನೇಕ ಪ್ರಕರಣಗಳಲ್ಲಿ ಸದರಿಯವರ ನಿರ್ಲಕ್ಷ್ಯದ ಹಾಗೂ ಉಡಾಫೆ ಕಾರ್ಯವೈಖರಿಯಿಂದ ಕಾವೇರಿ ನೀರಾವರಿ ನಿಗಮಕ್ಕೆ ಆರ್ಥಿಕ ನಷ್ಟ ಉಂಟಾಗಿರುವ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮ ಮುಂದೆ ಪ್ರದರ್ಶಿಸಲಾಗಿದೆ ಎಂದರು. ಈ ಹಿಂದೆ ನಡೆದ ಲೋಕ್ ಅದಾಲತ್ನಲ್ಲಿ ನಿಗಮದ ಆದೇಶವನ್ನು ಉಲ್ಲಂಘಿಸಿ ಎಕರೆಗೆ 84,000 ರೂಪಾಯಿಗಳ ನ್ಯಾಯಾಲಯದ ಆದೇಶಕ್ಕೆ ಬದಲಾಗಿ ಈ ಪ್ರಕರಣಗಳ ಅಪೀಲುಗಳಲ್ಲಿ ನಿಗಮದ ಆದೇಶದಂತೆ ಎಕರೆಗೆ 2,90,000 ರೂಪಾಯಿಗಳನ್ನು ಕೊಡೋದಾಗಿ ರಾಜಿ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಭೂಸ್ವಾಧೀನಾಧಿಕಾರಿಗಳಾದ ಮಂಜುನಾಥ್ ರವರು ಎಕರೆಗೆ 12 ಲಕ್ಷಗಳನ್ನು ಕೊಡೋದಾಗಿ ನ್ಯಾಯಾಲಯದಲ್ಲಿ ರಾಜಿ ಅರ್ಜಿಗಳನ್ನು ಸಲ್ಲಿಸಿ ಸುಮಾರು 40ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ರಾಜಿ ಮಾಡಿಸಿ 16 ಕೋಟಿ ಹಣವನ್ನು ಪಾವತಿಸಿರುತ್ತಾರೆ. ಈ ಪ್ರಕರಣಗಳಿಂದ ಹಾಲಿ ನಡೆಯುತ್ತಿರುವ ಪ್ರಕರಣಗಳಲ್ಲಿ ನಿಗಮವು
ಅನಿವಾರ್ಯವಾಗಿ ಸುಮಾರು 30ರಿಂದ 40 ವರ್ಷಗಳ ಹಳೆ ಭೂ ಸ್ವಾಧೀನವಾದ ಪ್ರಕರಣಗಳಿಗೂ ನೂರಾರು ಕೋಟಿ ಹಣ ಕೊಡುವಂತಾಗಿದೆ ಎಂದು ದೂರಿದರು. ಭೂಸ್ವಾಧೀನಾಧಿಕಾರಿಗಳಾದ ಮಂಜುನಾಥ್ ರವರು ನಿಗಮದ ಪರವಾಗಿ ಕೆಲಸ ಮಾಡೋದ್ರ ಬದಲು ನಿಗಮದ ವಿರುದ್ಧ ಕೆಲಸ ಮಾಡಿ ನಿಗಮಕ್ಕೆ ಅಂದರೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಶ್ರೀನಿವಾಸ್, ರಂಗನಾಥ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ನಾನು ಸುಮಾರು 2010ರಿಂದನೂ 11ರಿಂದ ನಾನು ಇದಾಗಿದ್ದೀನಿ ಸರ್. ಪ್ಯಾನಲ್ ಅಡ್ವೊಕೇಟ್ ಆಗಿ ಕಾವೇರಿ ನೀರಾವರಿ ನಿಗಮದಲ್ಲಿ ಕೆಲಸ ಮಾಡ್ತಿದ್ದೀನಿ ನಿಗಮದ ಪರ. ನಾನು ಇತ್ತೀಚೆಗೆ ನೋಡಿದಾಗೆ 3 ವರ್ಷದಿಂದ ಈಚೆಗೆ ಈ ಎಲ್ಲೇ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಒಬ್ಬರು ಮಂಜುನಾಥ್ ಅಂತ ಬಂದಿದ್ದಾರೆ. ಇವರು ಬಂದ ಪೀರಿಯಡ್ನಲ್ಲಿ ಎಷ್ಟೊಂದು ಅನಧಿಕೃತವಾಗಿ ಕಾನೂನು ವಿರುದ್ಧವಾಗಿ ಸುಮಾರು ಆದೇಶಗಳನ್ನು ಮಾಡಿ ಸರ್ಕಾರಕ್ಕೆ ನೂರಾರು ಕೋಟಿನ ಲಾಸ್ ಮಾಡಿದ್ದಾರೆ. ಹೆಂಗೆ ಅಂದರೆ ನೋಡಿ, ಒಂದು ಅದಾಲತ್ತಲ್ಲಿ ನಮಗೆ 2ನೇ ಪೇಜ್ ನೋಡ್ಬೋದು ನೀವು. ಇದರಲ್ಲಿ ನಿಗಮದಿಂದ ನಮಗೆ ಆದೇಶ ಇರೋದು 2,90,000 ರೂಪಾಯಿ ಒಂದು ಎಕರೆಗೆ. ಅವು ಇವೆಲ್ಲ ಯಾವ ಕೇಸ್ಗಳು? ತುಂಬ ಹಳೆ ಕೇಸು, 30, 35, 40 ವರ್ಷದಲ್ಲಿ ಅಕ್ವೈರ್ ಆಗಿ ಭೂಸ್ವಾಧೀನ ಆಗಿರುವಂಥವು. ಅವು 20-25 ವರ್ಷದ ಮೇಲೆ ನ್ಯಾಯಾಲಯಕ್ಕೆ ಕೇಸ್ಗಳು ತಂದು ಅಪೀಲ್ ಹಾಕಿದರು. ಅವನ್ನ ಯಾವುದೋ ಒಂದು ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಡಿಲೇ ಕಂಡೋನ್ ಮಾಡಿದರು 22 ವರ್ಷನ. ಅದನ್ನೇ ಇಟ್ಕೊಂಡು ಸಂಪೂರ್ಣ ಎಲ್ಲ ಅದನ್ನು ಪರ್ಟಿಕ್ಯುಲರ್ ಒಂದು ಕೇಸಲ್ಲಿ ಮಾಡಿರ್ಬೋದು. ಎಲ್ಲನೂ ಮಾಡಿ ಅಂತೇನು ಅದರಲ್ಲೇನಿರಲಿಲ್ಲ. ಆದರೆ ರಾಜಣ್ಣ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸುತ್ತೇವೆ. ಮರಳಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲಾದ್ಯಂತ ಹೋರಾಟಕ್ಕೆ ಕರೆ ನೀಡಬೇಕಾಗುತ್ತದೆ ಎಂದು ಕರ್ನಾಟಕ ಮಾದಿಗ ದಂಡೋರ ಸಮಿತಿ ರಾಜ್ಯ ಕಾರ್ಯದರ್ಶಿ ಇಂದ್ರೇಶ್ ಮತ್ತು ಮುಖಂಡ ದಿನೇಶ್ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ರಾಜ್ಯದ ವಾಲ್ಮೀಕಿ ಸಮುದಾಯದ ಹಿರಿಯ ನಾಯಕರಾದ ಕೆಎನ್ ರಾಜಣ್ಣ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸುತ್ತೇವೆ. ರಾಜಣ್ಣ ಅವರು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದವರಲ್ಲ, ಸುದೀರ್ಘವಾದ ರಾಜಕೀಯ ಅನುಭವ ಅವರಿಗಿದೆ. ಯಾರದು ಹಂಗಿನಲ್ಲಿ ಬೆಳೆದು ಸ್ಥಾನಮಾನ ಪಡೆದವರಲ್ಲ, ಹಿಂದುಳಿದ ಸಮುದಾಯದ ನಾಯಕರಾಗಿ ಹಂತ ಹಂತವಾಗಿ ಬೆಳೆದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರು. 1972ರಿಂದ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ರಾಜಣ್ಣ ಅವರು ಈ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ನಿರ್ದೇಶಕರಾಗಿ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಬಡವರ ಪರ ತಮ್ಮದೇ ಕೊಡುಗೆ ನೀಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ, ನಂತರ ಶಾಸಕರಾಗಿ, ಈಗ ಸಚಿವರಾಗಿ ಉತ್ತಮ ಕೆಲಸ ಮಾಡುತ್ತಿದ್ರು. ಆದರೆ ಯಾರದೋ ಮಾತು ಕೇಳಿ ನಮ್ಮ ನಾಯಕರನ್ನ ಸಂಪುಟದಿಂದ ವಜಾ ಮಾಡಿರುವುದನ್ನ ನಾವೆಲ್ಲರೂ ತೀವ್ರವಾಗಿ ಖಂಡಿಸುತ್ತೇವೆ. ಕೂಡಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ತಪ್ಪಿನ ಅರಿವಾಗಿ ರಾಜಣ್ಣ ಅವರನ್ನ ಮರಳಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಾದ್ಯಂತ ಹೋರಾಟಕ್ಕೆ ಕರೆ ನೀಡಬೇಕಾಗುತ್ತದೆ. ಅದಕ್ಕೂ ಮಣಿಯದೇ ಇದ್ರೆ ರಾಜಣ್ಣ ಅವರ ಪರವಾದ ಹೋರಾಟವನ್ನ ನಾವು ರಾಜ್ಯ ಮಟ್ಟಕ್ಕೂ ಕೊಂಡೊಯ್ಯುತ್ತೇವೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ರಾಜಣ್ಣ ಅವರು ಮಾಡಬಾರದ ತಪ್ಪೇನನ್ನೂ ಮಾಡಿಲ್ಲ, ಯಾವುದೇ ಅಕ್ರಮ ಮಾಡಿಲ್ಲ. ಹಾಗಿದ್ರೂ ಯಾವುದೋ ಷಡ್ಯಂತ್ರದಿಂದ ಅವರ ಸ್ಥಾನ ಕಿತ್ತುಕೊಂಡಿರೋದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ನಾಡಿನ ಸಮಸ್ತ ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರುವ ಅವಮಾನ, ಜೊತೆಗೆ ಒಬ್ಬ ಸಮರ್ಥ ಹಾಗೂ ದಕ್ಷ ಹಿಂದುಳಿದ ನಾಯಕನನ್ನ ತುಳಿಯುವ ದಮನಕಾರಿ ಪ್ರಯತ್ನ ಎಂದು ಹೇಳಬೇಕಾಗುತ್ತದೆ. ಸರ್ಕಾರ, ಹೈಕಮಾಂಡ್ ಕೂಡಲೇ ಎಚ್ಚೆತ್ತು ರಾಜಣ್ಣ ಅವರ ಪರ ನಿಲ್ಲಬೇಕು, ಇಲ್ಲವಾದರೆ ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಸಮುದಾಯದ ವಿರುದ್ಧ ಇದೆ ಎಂದು ರಾಜ್ಯಾದ್ಯಂತ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದರು. ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಮಧು ನಾಯಕ್, ಪ್ರಧಾನ ಕಾರ್ಯದರ್ಶಿ ಶಿವಪ್ಪ ನಾಯಕ್, ಆಲೂರು ತಾಲೂಕು ಸಂಘದ ಅಧ್ಯಕ್ಷ ದೇವರಾಜ್, ಎಸ್ಸಿ ಘಟಕದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗಣೇಶ್ ನಾಯಕ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ತೆಗೆದುಕೊಳ್ಳುವ ಬಗ್ಗೆ ಈ ಒಂದು ಪ್ರೆಸ್ ಮೀಟನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಶ್ರೀಯುತ ರಾಜಣ್ಣ ಅವರು ನೇರ ನುಡಿಗೆ ಹೆಸರಾದಂಥ ಒಬ್ಬ ದೀನ ದಲಿತ ನಾಯಕ. ದೀಕ್ಷಾ ಹೆಜ್ಜೆಯನ್ನು ನೇರ ನುಡಿಯಿಂದ ಹೇಳಿ ಯಾವುದೇ ವಿಚಾರವನ್ನು ನೇರವಾಗಿ ಖಂಡಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಮಗೆ ಮೋಸ ಮಾಡಿದರು. ಈ ಬರೀ ಇವರೇ ಆಗಿಬಿಟ್ರೆ ಇವರಿಗೆ ಪಕ್ಷಕ್ಕೆ ಕಾಂಗ್ರೆಸ್ ಎಲ್ಲಿ ಯಾರು CM ಆಗಂಗೆ ಇಲ್ಲ. ಯಾರು ಇವರೇ ಈ ಮಹಾನುಭಾವರೇ ದೇವಮಾಳ್ರು ಯಾರಿದ್ದಾರೆ ಹಂಗಿದ್ರೆ ಅವರೇ ಇಲ್ಲಿ ಮಾತ್ರ ವಿಧಾನಸೌಧ ಪಕ್ಷ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಪಾರ್ಟಿನ ಕೈಯಾಗಿತ್ತು.
ನಾವು ಬೆಳೀತಾರೆ ಜನ ತಂಗಿಲ್ಲ ಕೇಳಂಗಿಲ್ಲ. ಈ ಥರ ನಾವು ತೋರಿಸ್ತೀವಿ, ನಾವು ಮಾತಾಡ ಒಂದು ಒಗ್ಗಟ್ಟಾಯ್ತೀವಿ. ಬೆಳಿಗ್ಗೆ ಏನಂದ್ರೆ ಕರ್ನಾಟಕ ತೋರಿಸಿ ರಾಜ್ಯನ ತೋರಿಸ್ತಾನೆ 36 ದಿನ ಹೆಂಗಿದ್ದಾರೆ ಹಂಗೆ ವಾಪಸ್ ಕರ್ಕೊಳ್ಳೋದು ನಮಗೆ ಗೊತ್ತಿದೆ. 36 ಶಾಸಕರು ಬಂದರೆ ಸರ್ಕಾರ ಕತೆ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮುಂಭಾಗ ಆಗಸ್ಟ್ 15ರ ಶುಕ್ರವಾರದಂದು ಬೆಳಗ್ಗೆ 10:30ಕ್ಕೆ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಎಲ್ಲ ಜನಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು, ನಾಗರಿಕರು ಪಾಲ್ಗೊಳ್ಳುವುದಾಗಿ ಕೆಪಿಆರ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷ HR ನವೀನ್ ಕುಮಾರ್ ಮತ್ತು ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ RP ವೆಂಕಟೇಶ್ ಮೂರ್ತಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಸಾರ್ವಜನಿಕ ಹಾಸನ ನಗರದಲ್ಲಿ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕೂಡಲೇ ಆರಂಭಿಸುವಂತೆ ಮತ್ತು ಹಾಸನ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆಯನ್ನ ಭಾರತೀಯ ಸಾರ್ವಜನಿಕ ಆರೋಗ್ಯ ಮಾನದಂಡಗಳಿಗೆ ಅನುಗುಣವಾಗಿ ಸೌಲಭ್ಯ ನೀಡಿ ಉನ್ನತೀಕರಿಸಿ ಸಬಲೀಕರಿಸುವಂತೆ ಆಗ್ರಹಿಸಿ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟದ ನೇತೃತ್ವದಲ್ಲಿ ಜನಾರೋಗ್ಯಕ್ಕಾಗಿ ಜನಾಂದೋಲನ ಆರಂಭಿಸಲಾಗಿದೆ. ಇದರ ಭಾಗವಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಹಾಸನದ ಹಿಮ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡದ ಮುಂದೆ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಮೊದಲಿಗೆ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಮತ್ತು ನಾಗರಿಕರಿಂದ ನಿರಂತರ ಸರಣಿ ಪ್ರತಿಭಟನೆಯನ್ನು ನಡೆಸಲಾಗುವುದು. ಅದರ ಭಾಗವಾಗಿ ಇಂದು ಮಹಿಳೆ ಮತ್ತು ಮಹಿಳಾ ಪರ ಸಂಘಟನೆಗಳ ವತಿಯಿಂದ ಈ ಹಕ್ಕೊತ್ತಾಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆಗಸ್ಟ್ 14ರಂದು ಜಿಲ್ಲೆಯ ಜನರ ಪರವಾಗಿ ಜನಾರೋಗ್ಯದ ಹಕ್ಕೊತ್ತಾಯಗಳನ್ನು ತಮಗೆ ಸಲ್ಲಿಸಲಾಗುವುದು. ಆಗಸ್ಟ್ 15ರಂದು ನಡೆಯುವ ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಸಾಮೂಹಿಕ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಸಂಸದರು, ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರಾದ ತಾವು ಸ್ಥಳಕ್ಕಾಗಮಿಸಿ ಜನಾರೋಗ್ಯದ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದರು. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ RP ವೆಂಕಟೇಶ್ ಮೂರ್ತಿ, ಹಿರಿಯ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ TR ವಿಜಯಕುಮಾರ್, BJVSನ ಸ್ವಾಮಿ ಚಿನ್ನೇನಹಳ್ಳಿ, ಮಮತಾ ಶಿವು, ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್ ಅಹಮದ್ ಹಾಗೂ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಇದೇ 15ನೇ ತಾರೀಕು ಏನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಜನಾರೋಗ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ, ಜನಾರೋಗ್ಯದ ಸ್ವಾತಂತ್ರ್ಯಕ್ಕಾಗಿ ಅನ್ನುವ ಈ ಒಂದು ಟೈಟ್ಲ್ನಲ್ಲಿ ನಾವು ಹಾಸನದ ಏನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳನ್ನು ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಈ ನೂತನ ಕಟ್ಟಡದ ಆವರಣದಲ್ಲೇ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿರ್ತಕ್ಕಂಥ ಕಾರಣ ಈಗಾಗಲೇ ಗೊತ್ತಿದೆ. ಜಿಲ್ಲೆಯಲ್ಲಿ ಆರೋಗ್ಯದ ಪರಿಸ್ಥಿತಿ ಅತ್ಯಂತ ಶೋಚನೀಯವಾಗಿ ನಿಂತಿದೆ. ಒಂದು ಕಡೆ ಹೃದಯಾಘಾತ, ಮತ್ತೊಂದು ಕಡೆ ಸಾಮಾನ್ಯ ಆರೋಗ್ಯ ಇವತ್ತು ಜನರಿಂದ ದೂರ ಆಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲೆಯ ಜನಾರೋಗ್ಯವನ್ನು ಉತ್ತಮಪಡಿಸಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೋಟಿ ಭಕ್ತರ ಭಾವನಾತ್ಮಕ ಭಕ್ತಿ ತಾಣವಾದ ಧರ್ಮಸ್ಥಳ ಸುಕ್ಷೇತ್ರದ ಮೇಲೆ ಇತ್ತೀಚಿನ ದಿನದಂದು ಕಾಣದ ಕೈಗಳು ನಡೆಸುತ್ತಿರುವ ಧರ್ಮ ವಿರೋಧಿ ಕೆಲಸಕ್ಕೆ ಸರ್ಕಾರ ಕುಮ್ಮಕ್ಕು ನೀಡುತ್ತಾ ಭಕ್ತರ ಭಾವನೆಗಳ ನಡುವೆ ಚೆಲ್ಲಾಟವಾಡುತ್ತಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹಾಗೂ ಪತ್ರಕರ್ತ ಹೆಬ್ಬಾಳು ಹಾಲಪ್ಪ ಹೇಳಿದರು. ಪಟ್ಟಣದ ದೇಗುಲ ರಸ್ತೆ ಟೌನ್ ಕೋಆಪರೇಟಿವ್ ಸಂಘದ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಳೆದ ಬಹುದಿನಗಳಿಂದ ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಾಧಿಕಾರಿಗಳ ಮೇಲೆ ದೌರ್ಜನ್ಯಕ್ಕೆ ಮುಂದಾಗಿರುವುದು ನಿಜಕ್ಕೂ ಶೋಚನೀಯ. ಇತ್ತೀಚೆಗೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಆಧಾರರಹಿತ ಆರೋಪಕ್ಕೆ ಸರ್ಕಾರ ಮತ್ತು ಗೃಹ ಇಲಾಖೆ ಮೀನಾಮೇಷ ಎಣಿಸಿದೆ. ತನಿಖೆ ಜೊತೆಗೆ ಶ್ರದ್ಧಾ ಕೇಂದ್ರದ ಮೇಲೆ ಕಳಂಕ ತರಲು ಮುಂದಾಗಿದ್ದಾರೆ. ಸರ್ಕಾರದ ವರ್ತನೆ ನಿಜಕ್ಕೂ ಕೋಟಿ ಭಕ್ತರ ಭಾವನೆಗಳ ಮೇಲೆ ಚೆಲ್ಲಾಟ ಆಡುತ್ತಿದ್ದಾರೆ. ಈಗಲಾದರೂ ಸರ್ಕಾರ ಈ ಬಗ್ಗೆ ಮೌನ ಮುರಿದು ಭಕ್ತಿ ತಾಣದ ಪವಿತ್ರತೆ ಕಾಪಾಡಬೇಕಿದೆ. ಇಲ್ಲವಾದರೆ ಮುಂದಿನ ದಿನದಂದು ಜನರೇ ಉತ್ತರಿಸುವ ದಿನಗಳು ಹತ್ತಿರವಿದೆ ಎಂದು ಎಚ್ಚರಿಕೆ ನೀಡಿದರು. ಬೇಲೂರು ಟೌನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ BL ಧರ್ಮೇಗೌಡ ಮಾತನಾಡಿ, ಧರ್ಮಸ್ಥಳ ಸಂಘ ಕೇವಲ ಹಣಕಾಸು ವಹಿವಾಟಿಗೆ ಸೀಮಿತವಾಗದೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಪ್ರಗತಿಗೆ ಮುನ್ನುಡಿ ಬರೆಯುತ್ತಾ ಬಂದಿದೆ. ವಿಶೇಷವಾಗಿ ಮಹಿಳಾ ಸಬಲೀಕರಣದಿಂದ ಸ್ವಾವಲಂಬನೆ ಬದುಕನ್ನ ಕಟ್ಟಿಕೊಂಡು ಸುಖಿ ಬದುಕನ್ನ ನಡೆಸಲು ಸಹಕಾರ ಮಾಡಿದ ಧರ್ಮಸ್ಥಳ ಕ್ಷೇತ್ರದ ಪೂಜ್ಯ ವೀರೇಂದ್ರ ಹೆಗಡೆಯವರ ಕಾರ್ಯವೈಖರಿ ನಿಜಕ್ಕೂ ಅಗಮ್ಯ. ಸರ್ಕಾರ ಶೀಘ್ರದಲ್ಲಿ ತನಿಖೆಯನ್ನು ಪಾರದರ್ಶಕವಾಗಿ ನಡೆಸಲು ಮುಂದಾಗಿ, ಅಲ್ಲದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜೆಸಿಬಿಯಿಂದ ಅಗೆಯೋ ಕೆಲಸವನ್ನ ಸ್ಥಗಿತ ಮಾಡಬೇಕೆಂದು ಆಗ್ರಹಿಸಿದರು.
ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಲೂರು ತಾಲೂಕು ಯೋಜನಾಧಿಕಾರಿ ಮಂಜುಳಾ, ಧರ್ಮಸ್ಥಳ ಸಂಘದ ಜನಜಾಗೃತಿ ಸದಸ್ಯರಾದ ಎಸ್ಕೆ ನಾಗೇಶ್ ಮತ್ತು ಮಂಜುನಾಥ ಶೆಟ್ಟಿ ಹಾಜರಿದ್ದ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ 93 ವೃತ್ತಿಪರ ಶಿಕ್ಷಣ ಕಲಿಕೆಯ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡಲಾಯಿತು. HCN ನ್ಯೂಸ್ ಬೇಲೂರು. ಮಂಜೂರಾತಿ ಪತ್ರ ಕೊಡುವಂಥ ಕಾರ್ಯಕ್ರಮದ ದೀಪವನ್ನು ಪ್ರಜ್ವಲನೆ 43 ವರ್ಷಗಳ ಕೆಲಸ ಮಾಡ್ತಾ ಇದೆ. ನಮ್ಮ ಹಾಸನಕ್ಕೆ ಜಿಲ್ಲೆಗೆ ಬಂದು 12 ವರ್ಷ ಕಳೆದು 13ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ಪೂಜ್ಯರ ಆಶಯ ಇರುವಂತಹದ್ದು, ಈ ಭೂಮಿಯಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆಯು ಕೂಡ ತನ್ನ ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಕೈ ಚಾಚಬಾರದು, ಸ್ವಾವಲಂಬನೆ ಬದುಕನ್ನು ಮಾಡಬೇಕು ಅಂತ ಕಲ್ಪನೆ ಇಟ್ಟುಕೊಂಡು 1982ರಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆರಂಭ ಆಯಿತು. ಖುಷಿ ಗ್ರಾಮಾಭಿವೃದ್ಧಿಯಲ್ಲಿ ಸಾಮಾಜಿಕ ಪರಿವರ್ತನೆಗೆ ಪೂರಕವಾದಂತಹ ಸ್ವಸಹಾಯ ಸಂಘಗಳ ರಚನೆ ಇರಬಹುದು, ಪ್ರಗತಿ ಬಂಧು ರಚನೆ ಇರಬಹುದು, ಯುವಕ ಯುವತಿಯರ ಸಂಘ ರಚನೆ ಇರಬಹುದು. ಆ ಮೂಲಕ ಒಂದು ರೀತಿಯ ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ರಾಜ್ಯದ ಉದ್ದಕ್ಕೂ ಮಾಡಿದೆ. ಸುಮಾರು ರಾಜ್ಯದಲ್ಲಿ 5,83,000 ಸಂಘ ಕಟ್ಟುವ ಮೂಲಕ 92 ಲಕ್ಷ ಮಂದಿಗೆ ಬಹುಶಃ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಈ ಯೋಜನೆ ಮಾಡಿದೆ. ಅದರೊಟ್ಟಿಗೆ ಶೈಕ್ಷಣಿಕವಾಗಿ ಪರಿವರ್ತನೆಗೆ ಬೇಕಾದಂತಹ ವ್ಯವಸ್ಥೆ ಒಂದಷ್ಟು ಕಾಲೇಜಿನ ಕಟ್ಟುವ ಮೂಲಕ ಇವತ್ತು ವಿದ್ಯಾರ್ಥಿಗಳು SLC PUC ಆದ ನಂತರ ಹಣಕಾಸಿನ ಕೊರತೆಯಿಂದಾಗಿ ಮನೆಯಲ್ಲಿ ಕೂತ್ಕೊಳ್ಬಾರದು ಅಂತ ದೃಷ್ಟಿಟ್ಕೊಂಡು ಸುಜ್ಞಾನಿಧಿ ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ 8 ವರ್ಷಗಳಿಂದ ನಮ್ಮ ರಾಜ್ಯದ ಸುಮಾರು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಧರ್ಮಸ್ಥಳ ವಿಚಾರದಲ್ಲಿ ಯಾವ ಷಡ್ಯಂತ್ರದ ಮುಂದೆ ನಿಮ್ಮ ಸರ್ಕಾರ ನಡುಬಗ್ಗಿಸಿದೆ? ಅಂತಾರಾಷ್ಟ್ರೀಯ ಪಿತೂರಿ ಜೊತೆ ಇಂದು ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಹಾಳು ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಾ? ಇದರ ದುಷ್ಪರಿಣಾಮವನ್ನು ಎದುರಿಸಲು ಕಡೆಯ ಘಟಕದಲ್ಲಿ ಇರೋದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ಎಚ್ಚರಿಕೆ ನೀಡಿದರು. ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಮಂಗಳವಾರ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸೋದ್ರ ಮೂಲಕ ಮೋದಿಜಿಯವರಿಗೆ ಸವಾಲು ಹಾಕಿದ್ದು ಎಲ್ಲ ದುಷ್ಟರನ್ನ ಬಗ್ಗು ಬಡಿಯಲು ದೇಶದಲ್ಲಿ ಆಪರೇಷನ್ ಸಿಂಧೂರ ಮಾಡಲಾಯಿತು. ಪ್ರತಿ ಮನೆಯಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಬೇಕು. ನಮ್ಮ ದೇಶದ ದೇಶಾಭಿಮಾನ, ಪ್ರೀತಿ ಎಲ್ಲವೂ ನಮ್ಮ ಮನಸ್ಸಿನಲ್ಲೇ ಇದ್ರೂ ಕೂಡ ಅದನ್ನ ಪ್ರಕಟಿಸಬೇಕು. ಜಗತ್ತಿನ ಅನೇಕ ದೇಶಗಳು ಭಾರತ ಬೆಳೆಯುವುದನ್ನು ಸಹಿಸದೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಉದ್ದೇಶ ಇಟ್ಟುಕೊಂಡು ನಮ್ಮ ದೇಶ ನಮ್ಮ ಹೆಮ್ಮೆ ಎಂದು ಪ್ರತಿ ಮನೆಯಲ್ಲಿ ತಿರಂಗವನ್ನ ಆಗಸ್ಟ್ 13, 14, 15 ಈ 3 ದಿನದಂದು ಹಾರಿಸುವ ಉದ್ದೇಶದಲ್ಲಿ ಚಾಲನೆ ಕೊಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯಂದು ವೀರ ಯೋಧರಿಗೆ ಸಮರ್ಪಣೆ ಮಾಡಲಾಗುವುದು ಎಂದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಸಮಾಜದ ಓಲೈಕೆಗೆ ನಿಂತಿರುವ ಕಾಂಗ್ರೆಸ್ ಸರ್ಕಾರವಾಗಿದೆ ಎಂಬುದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಗುತ್ತಿಗೆ ಮಾಡೋದಕ್ಕೂ ರಿಸರ್ವೇಷನ್, ಅಲ್ಪಸಂಖ್ಯಾತರ ಮಕ್ಕಳು ಮಾತ್ರ ವಿದೇಶಿ ಅಭ್ಯಾಸ ಮಾಡಬೇಕಾ? ಬೇರೆಯವರಿಗೆ ಅವಕಾಶವಿಲ್ಲವೇ? ಒಂದು ಸಮಾಜದ ಓಲೈಕೆ ಈ ಸರ್ಕಾರದ್ದಾಗಿದೆ. ಯಾವ ಅಭಿವೃದ್ಧಿ ಆಗುತ್ತಿಲ್ಲ. ಬಿಜೆಪಿ 1 ವರ್ಷದಲ್ಲಿ 52 ಬಾರಿ ಪ್ರತಿಭಟಿಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಾಗಿದೆ ಎಂದು ರಾಜ್ಯ ಸರ್ಕಾರದ ಹಗರಣದ ಬಗ್ಗೆ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಸರ್ಕಾರದ ಸತ್ಯವನ್ನ ಹೇಳಿದ್ದಕ್ಕೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ತಲೆದಂಡವಾಗಿದೆ ಎಂದು ರಾಜಣ್ಣನವರ ಪರ ಬ್ಯಾಟಿಂಗ್ ಮಾಡಿದ್ರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಬಿಜೆಪಿ ಉಪಾಧ್ಯಕ್ಷ ಆಡುವಳ್ಳಿ ಪ್ರಕಾಶ್, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ನೇತ್ರಾವತಿ, ಸಚಿನ್ ನಾಗೇನಹಳ್ಳಿ, ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಎಚ್ ನಾರಾಯಣಗೌಡ, ಯೋಗೇಶ್, ರಾಜ್ಕುಮಾರ್, ಯುವ ಮೋರ್ಚಾ ಉಪಾಧ್ಯಕ್ಷ ಹರ್ಷಿತ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇಷ್ಟೇ, ಹಾಸನ ಜಿಲ್ಲೆ ಬೆಂಗಳೂರಿನಿಂದ ಕೂಗಿದ್ರೆ ಕೂಗಳಲ್ಲಿದೆ. ಒಬ್ಬ ಅಲ್ಪಸಂಖ್ಯಾತ ಮತ್ತು ಬುದ್ಧಿ ಅವಳಿಗೆ ಪೂರ್ತಿ ಸ್ವಾಸ್ಥ್ಯ ಇಲ್ದಿರುವಂತ 14 ವರ್ಷದ ಹುಡುಗಿಯ ಮೇಲೆ ನಡೆದ ಅತ್ಯಾಚಾರ ಏನು ಶನಿವಾರ ನಡೆದಿತ್ತು, ಆ ಸಂಬಂಧ ನಾನು ಇವತ್ತು ಭೇಟಿ ಕೊಟ್ಟಿದ್ದೆ. ಅವ್ರ ಮನೆಗೆ ಹೋಗಿದ್ವಿ. ಅವಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈ ಬಗ್ಗೆ SP ಅವ್ರಿಗೂ ಫೋನ್ ಮಾಡಿದ್ದೆ. ಮಹಿಳಾ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ ಒಂದು ಮುಖ್ಯಸ್ಥರನ್ನು ಕೂಡ ನಾನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ಅವ್ರ ಹತ್ರ ಎಲ್ಲ ಮಾತಾಡಿ ಇಲ್ಲಿಂದ ತೆರಳ್ತೀನಿ. ನಾನು ಈ ಸರ್ಕಾರಕ್ಕೆ ಕೇಳೋದಿಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಹಿಳಾ ಆಯೋಗ ಇದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಗೃಹ ಇಲಾಖೆ ಇದೆ. ಸಮಾಜದ ಓಲೈಕೆಗೆ ನಿಂತಿರುವಂತ ಸರ್ಕಾರ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗಿದೆ. ಅದು ಕಾಂಟ್ರಾಕ್ಟ್ ಮಾಡಕ್ಕೂ ರಿಸರ್ವೇಶನ್, ಕೊನೆ ಪಕ್ಷ ಅವ್ರಿಗೆ ಈಗ ಅಲ್ಪಸಂಖ್ಯಾತರ ಮಕ್ಕಳು ಮಾತ್ರ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಾ? ಬೇರೆಯವ್ರು ಯಾರು ಮಾಡಕ್ ಅವಕಾಶ ಇಲ್ಲ. ಅವ್ರಿಗೆ ಮಾತ್ರ ಮತ್ತೆ ನಮ್ಮ ಟ್ಯಾಕ್ಸ್ ಪೇಯರ್ ಹಣದಲ್ಲಿ ಪ್ರತ್ಯೇಕವಾದಂತ ವ್ಯವಸ್ಥೆ. ಅದ್ರ ಜೊತೆಗೆ SCP TSP ಗ್ರಾಂಟ್ ಅಲ್ಲಿ ಕೊಟ್ಟಂತ ಫಂಡ್ಸ್ ಪ್ರಾಯಶಃ 2022-23ರಲ್ಲಿ 12,754 ಕೋಟಿಯಷ್ಟು ಅದನ್ನ ಬೇರೆ ಬೇರೆ ಯೋಜನೆಗಳು ತಗೊಂಡೋಗಿರೋದು. ಅದ್ರ ಮುಂದುವರೆದ ಭಾಗ
ಪುಸ್ತಕಗಳ ಸತತ ಅಧ್ಯಯನದಿಂದ ವ್ಯಕ್ತಿಗಳಲ್ಲಿ ನಾಗರಿಕ ಪ್ರಜ್ಞೆ ಜಾಗೃತಿಗೊಳ್ಳುತ್ತದೆ. ಗ್ರಂಥಾಲಯಗಳು ಜ್ಞಾನಾರ್ಜನೆಯ ಕೇಂದ್ರಗಳಾಗಿವೆ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಗ್ರಂಥಾಲಯವನ್ನು ಸರಿಯಾದ ರೀತಿ ಬಳಸಿಕೊಂಡು ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗುವಂತೆ ದಂಡೂರ ರಿಸರ್ವೇಷನ್ ಹೋರಾಟ ಸಮಿತಿ ವಕ್ತಾರರು ಹಾಗೂ ಗ್ರಂಥಾಲಯ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಕೆಎಂ ನಾಗರಾಜ್ ಕರೆ ನೀಡಿದರು. ಅವರು ತಾಲೂಕಿನ ಕಡುವಿನ ಹೊಸಹಳ್ಳಿಯ ಜ್ಞಾನ ಸೂರ್ಯ ಗ್ರಾಮ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡುತ್ತಾ, ಮೊದಲು ಗ್ರಂಥಾಲಯಗಳನ್ನು ಸ್ಥಾಪಿಸಿ ಗ್ರಂಥಪಾಲಕರಾಗಿ ಪ್ರಥಮವಾಗಿ ಕಾರ್ಯನಿರ್ವಹಿಸಿದ ಪದ್ಮಶ್ರೀ ಪ್ರೊಫೆಸರ್ ಎಸ್ಆರ್ ರಂಗನಾಥ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇಂದು ರಾಷ್ಟ್ರಾದ್ಯಂತ ರಾಷ್ಟ್ರೀಯ ಗ್ರಂಥಪಾಲಕರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದರಂತೆ ನಮ್ಮ ಗ್ರಾಮದಲ್ಲೂ ಸಹ ಬಾಗಿವಾಳು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಾಗಿ ಶೈಕ್ಷಣಿಕ ಅಧ್ಯಯನಶೀಲರಾಗಲೆಂದು ಗ್ರಾಮ ಮಟ್ಟದಲ್ಲೂ ಗ್ರಂಥಾಲಯಗಳನ್ನು ತೆರೆದಿದೆ. ಈ ನಿಟ್ಟಿನಲ್ಲಿ ಗ್ರಾಮದ ಯುವಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಉಪನ್ಯಾಸಕರಾದ ಎಂ ರಾಘವೇಂದ್ರ ಅವರು ಮಾತನಾಡಿ, ದೇವಾಲಯಗಳಿಗಿಂತ ಗ್ರಂಥಾಲಯಗಳು ಶ್ರೇಷ್ಠ. ಗ್ರಂಥಾಲಯದ ಒಳಗೆ ಪ್ರವೇಶಿಸಿದವನು ಕಣ್ತೆರೆದು ಓದುತ್ತಾನೆ, ಅವನ ಜ್ಞಾನ ತೆರೆದುಕೊಳ್ಳುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಗ್ರಂಥಾಲಯ ಆರಂಭಗೊಂಡಿರುವುದು ಮಹತ್ತರ ಕಾರ್ಯ. ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯನ್ನ ಗ್ರಂಥಾಲಯದಲ್ಲಿ ಕಳೆದು ಅಧ್ಯಯನಶೀಲರಾಗಬೇಕೆಂದು ತಿಳಿಸುತ್ತಾ, ಎಸ್ಆರ್ ರಂಗನಾಥ್ ಅವರು ವಿಜ್ಞಾನ ತಜ್ಞ, ಗಣಿತ ತಜ್ಞರಾಗಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿದ್ರು. ಗ್ರಂಥಾಲಯಗಳ ಬಗ್ಗೆ ಅಪಾರ ಆಸಕ್ತಿ ವಹಿಸಿ ಶ್ರಮಿಸಿ ಪ್ರಥಮ ಗ್ರಂಥಪಾಲಕರಾಗಿ ಸೇವೆ ಸಲ್ಲಿಸಿದ್ರು. ಆದ್ದರಿಂದ ಅವರನ್ನ ಗ್ರಂಥಾಲಯ ವಿಜ್ಞಾನದ ಮಹಾಪಿತ ಎಂದು ಕರೆಯಲಾಗುತ್ತದೆ ಎಂದು ರಂಗನಾಥ್ ಅವರ ಕುರಿತು ಮಾಹಿತಿ ನೀಡಿದ್ರು. ಕಾರ್ಯಕ್ರಮದಲ್ಲಿ ಎಸ್ಆರ್ ರಂಗನಾಥ್ ಅವರ ಭಾವಚಿತ್ರದ ಮುಂದೆ ಜ್ಯೋತಿ ಬೆಳಗಿಸಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಲಾಯಿತು. ಗ್ರಾಮಸ್ಥರಾದ ಇ ಸುಂದರ, ಕೆಎಂ ಚಿಕ್ಕಣ್ಣ, ಶಿವಮೂರ್ತಿ, ಮೇಘರಾಜ್, ಮಂಜುನಾಥ್, ಸ್ವಾಮಿ, ಮನು, ಕಾರ್ತಿಕ್, ವಿದ್ಯಾರ್ಥಿಗಳಾದ ಪ್ರೀತಂ, ಪೃಥ್ವಿರಾಜ್, ಮೌರ್ಯ, ಹೇಮಂತ್ ಹಾಗೂ ಇನ್ನಿತರೆ ಯುವಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. HCI ನ್ಯೂಸ್, ಹೊಳೆನರಸೀಪುರ. ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಗ್ರಾಮದ ಯುವಕರೇ, ನಿಮಗೆ ನಮ್ಮೂರಲ್ಲಿ ಇದು ಹೊಸ ಕಾರ್ಯಕ್ರಮ ಅನಿಸುತ್ತೆ. ಇಷ್ಟು ವರ್ಷಕ್ಕೆ ಸ್ವತಂತ್ರ ಬಂದ ಒಂದು 70 ವರ್ಷದ ನಂತರ ಈ ಥರ ಕಾರ್ಯಕ್ರಮ ನಮ್ಮೂರಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆದಿದ್ರು ಕೂಡ ಇದು ಹೊಸ ರೀತಿಯ ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ. ಯಾಕೆಂದರೆ ನಿಮಗೆ ಗೊತ್ತಿದೆ, ಲೈಬ್ರರಿ ಬಗ್ಗೆ ಕೇಳಿದಿರಿ. ನೀವು ಲೈಬ್ರರಿ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ, ಆದರೆ ಕೆಲವರು ಟೌನ್ಗೆ ಹೋಗಿ ಲೈಬ್ರರಿ ಓದಿದಿರಿ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಫುಟ್ಪಾತ್ ಮೇಲೆ ಹಣ್ಣು ವ್ಯಾಪಾರ ಹಾಗೂ ಇತರೆ ಅಂಗಡಿ ಹಾಕಿರೋದನ್ನ ತೆರವಿಗೆ ಬಂದ ನಗರಸಭೆ ಆಯುಕ್ತರು ಮತ್ತು ಸಿಬ್ಬಂದಿ ಮೇಲೆ ಕೆಲ ಮುಸ್ಲಿಂ ವ್ಯಾಪಾರಸ್ಥರು ಆವಾಜ್ ಹಾಕಿದಾಗ ರಕ್ಷಣೆಗೆಂದು ಪೊಲೀಸರ ನೆರವಿನೊಂದಿಗೆ ತೆರವು ಮಾಡಿದ ಘಟನೆ ಬುಧವಾರ ಬೆಳ್ಳಂಬೆಳಗ್ಗೆ ನಗರದ ಮಹಾವೀರ ವೃತ್ತದ ಬಳಿ ನಡೆದಿದೆ. ಬೀದಿ ಬದಿ ಸುರಕ್ಷಿತವಾಗಿ ವ್ಯಾಪಾರ ಮಾಡಲಿ ಎಂದು ಮಳೆ ಗಾಳಿ ಬಿಸಿಲು ಬಾರದಂತೆ ಶೆಡ್ ಹಾಕಿಕೊಡಲಾಗಿದ್ದರೂ ಕೆಲ ಹಣ್ಣಿನ ಹಾಗೂ ಇತರೆ ವ್ಯಾಪಾರಸ್ಥರು ಶೆಡ್ನಿಂದ ಹೊರಗೆ ಪಾದಾಚಾರಿಗಳು ನಡೆಯುವ ಸ್ಥಳದಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಈ ಬಗ್ಗೆ ಸಾರ್ವಜನಿಕರು ನೀಡಿದ ದೂರಿನ ಹಿನ್ನೆಲೆ ನಗರಸಭೆ ಆಯುಕ್ತರು, ಅಧಿಕಾರಿ ವೃಂದ ಹಾಗೂ ಸಿಬ್ಬಂದಿಗಳು ಬುಧವಾರದಂದು ಬೆಳಗ್ಗೆ ತೆರವು ಕಾರ್ಯಾಚರಣೆ ಮಾಡಲು ಮುಂದಾದರು. ಈ ವೇಳೆ ಕೆಲ ಹಣ್ಣಿನ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದಲ್ಲದೆ ಆವಾಜ್ ಕೂಡ ಹಾಕಿದ್ರು. ನಗರಸಭೆ ಆಯುಕ್ತರ ಮಾತಿಗೆ ಬೆಲೆ ಕೊಡಲಿಲ್ಲ. ಈ ವೇಳೆ ಮಾತಿಗೆ ಮಾತು ಕೂಡ ಬೆಳೆಯಿತು. ನಂತರದಲ್ಲಿ ಪೊಲೀಸ್ ಇಲಾಖೆಗೆ ಕರೆ ಮಾಡಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಸುಗಮವಾಗಿ ನಡೆಸಿದ್ರು. ಈ ಹಿಂದೆ ಕೂಡ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೂಚನೆ ನೀಡಿ ಫುಟ್ಪಾತ್ನಿಂದ ಶೆಡ್ ಒಳಗೆ ವ್ಯಾಪಾರ ಮಾಡುವಂತೆ ಹೇಳಿ ತೆರವು ಮಾಡಲಾಗಿತ್ತು. 1 ವರ್ಷದ ನಂತರ ಮತ್ತೆ ಫುಟ್ಪಾತ್ಗೆ ತಮ್ಮ ವ್ಯಾಪಾರ ಮುಂದುವರೆಸಿದ್ದಾರೆ. HCI ನ್ಯೂಸ್, ಹಾಸನ್. ನಗರದ ಡಿಡಿಪಿಐ ಉಪನಿರ್ದೇಶಕರಾಗಿ ಕೆಎನ್ ಬಲರಾಮ್ ಅವರು ಹುದ್ದೆಗೆ ಆಯ್ಕೆಗೊಂಡು ಕರ್ತವ್ಯಕ್ಕೆ ಬಂದಾಗ ಕಚೇರಿಯಲ್ಲಿ ಜಿಲ್ಲಾ ಸರ್ಕಾರಿ, ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಇವರ ಸಂಯುಕ್ತಾಶ್ರಯದಲ್ಲಿ ಅಭಿನಂದಿಸಿ ಗೌರವಿಸಿದರು. ಮುಂದೆ ನಡೆಯುವ SSLC ಪರೀಕ್ಷೆಯಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನದ ಸಾಧನೆಗೆ ನಿಮ್ಮ ಮಾರ್ಗದರ್ಶನ ಇರಲಿ ಎಂದು ಕೋರಿದ್ರು. ಇದೇ ವೇಳೆ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎಂ ಶ್ರೀನಿವಾಸ್, ಕೋಆಪರೇಟಿವ್ ಅಧ್ಯಕ್ಷ MN ಪರಮೇಶ್,
ಗೌರವ ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷ ಬಿಆರ್ ಧರ್ಮ, ನಿರ್ದೇಶಕಿ ದಾಕ್ಷಾಯಿನಿ, ವೈಜೆ ಮಂಜುಳಾ, ಪ್ರಭಾರಿ ಜಿಲ್ಲಾಧ್ಯಕ್ಷರಾದ ಕಾಳೇಗೌಡ, ಸೋಮಣ್ಣಯ್ಯ, ಆಲೂರು ತಾಲೂಕು ಅಧ್ಯಕ್ಷರಾದ ವರದರಾಜ್, ವೇಣು, ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಮತ್ತು ಗೃಹ ನಿರ್ಮಾಣ ಸಹಕಾರಿ ಸಂಘದ ಹಲವು ನಿರ್ದೇಶಕರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಅಧಿಕಾರಿಯಾಗಿ ಕೆಲಸ ಮಾಡಿ ಬಂದಿದ್ದಾರೆ. BO ಆಗಿದ್ದು ಸಹ ಎಲ್ಲ ಶಿಕ್ಷಕರ ಹೃದಯವನ್ನು ಗೆದ್ದು ಕೆಲಸ ಮಾಡಿಕೊಟ್ಟು ಈಗ BO ಆದ ನಂತರ ಅಕ್ಷರದಾಸೋಹದಲ್ಲಿದ್ದರು. ಅಕ್ಷರದಾಸೋಹದಲ್ಲೂ ಸಹ ನಮ್ಮೆಲ್ಲರೂ ನಾವೊಂದ್ಸಲ ಸ್ಕೂಲಿಗೆ ಹೋದಾಗ ಇನ್ಸ್ಪೆಕ್ಷನ್ಗೆ ಬಂದಿದ್ರು. ನಾವೇನು ಸರ್ ಇಲ್ಲಿಗೆ ಬಂದಿರೋದಾಗ ಅದು ಫುಡ್ ಇನ್ಸ್ಪೆಕ್ಷನ್ ಊಟದಲ್ಲಿ ನೋಡೋಕ್ಕಿಂತ ಬಂದಿದ್ರು. ಹಾಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಒಂದು ಹುದ್ದೆ DDPI ಈ ಒಂದು ಉಪನಿರ್ದೇಶಕರ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲ ನಿರ್ದೇಶಕರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಜೊತೆಯಲ್ಲಿ ಅವರ ಸೇವೆ ನಮ್ಮ ಹಾಸನ ಜಿಲ್ಲೆ ಎಲ್ಲ ಸಮಸ್ತ ಶಿಕ್ಷಕರಿಗೆ ಸಿಗಲಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಇವೆಲ್ಲ ಒಳ್ಳೆ ಇನ್ನೂ ಹಲವಾರು ಕಾರ್ಯಗಳಿದ್ದಾವೆ. ಈಗೆಲ್ಲ ಮನವಿ ಕೊಟ್ಟಿದ್ದಾರೆ ನಮ್ಮ ಶಿಕ್ಷಕರು. ಆ ಶಿಕ್ಷಕರ ಮನವಿಗೆ ಸ್ಪಂದಿಸಿ ಆಗುವಂಥ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ಲಿ. ನಮ್ಮ ಶಿಕ್ಷಕರ ಸೇವೆಗೆ ಅವರು ಸದಾ ಸಿದ್ಧರಾಗಿರ್ತಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಒಳ ಮೀಸಲಾತಿ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ನೀಡಿರುವ ವರದಿ ಅವೈಜ್ಞಾನಿಕವಾಗಿದೆ. ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿರಿಯ ದಲಿತ ಮುಖಂಡ HK ಸಂದೇಶ್, ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮೀಕ್ಷೆ ವರದಿ ಅವೈಜ್ಞಾನಿಕವಾಗಿದ್ದು ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ. ನಾಗಮೋಹನ್ ದಾಸ್ ಅವರು ಹೊಲೆಯ ಸಮುದಾಯಕ್ಕೆ ಮರಣ ಶಾಸನ ವರದಿ ನೀಡಿದ್ದಾರೆ. ಹಾಗಾಗಿ ಈ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡದೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯ ಕಡಿಮೆ ಇದ್ದು ಎಡಗೈ ಸಮುದಾಯ ಹೆಚ್ಚಿದೆ ಎಂಬುದಾಗಿ ನೀಡಿದ್ದಾರೆ. ಬಲಗೈ ಸಮುದಾಯ ಹೊಲೆಯ ಎಂಬುದಾಗಿ ಜಾತಿ ನೋಂದಾಯಿಸಿದ್ದೇವೆ. ಅಲ್ಲದೆ ಬಲಗೈ ಸಮುದಾಯದವರು ಹೊಲೆಯ ಎಂಬುದರ ಜೊತೆಗೆ ಛಲವಾದಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಎಂಬುದಾಗಿ ಉಪಜಾತಿ ನೋಂದಾಯಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಶೇಷ ಸಚಿವ ಸಂಪುಟ ಸಭೆ ಕರೆದು ನಾಗಮೋಹನ್ ದಾಸ್ ಅವರ ಏಕ ಸದಸ್ಯ ವಿಚಾರಣಾ ಆಯೋಗವು ಸಲ್ಲಿಸಿರುವ ಸಮೀಕ್ಷೆ ವರದಿ ಪುನರ್ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ದಲಿತ ಸಮುದಾಯ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಹೂಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ದಲಿತ ಮುಖಂಡರಾದ ಕುಮಾರ್ ಗೌರವ್, ವಕೀಲ ರಾಜೇಶ್ ಮತ್ತಿತರರು ಹಾಜರಿದ್ದರು. HCI ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬುದ್ಧಿಮಾಂದ್ಯ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಖಂಡಿಸಿ ಮುಸ್ಲಿಂ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ, ಕ್ರಮ ಕೈಗೊಳ್ಳಲು ಆಗ್ರಹ. ನಿಗಮದ ವಿರುದ್ಧ ಕೆಲಸ ಮಾಡಿರುವ ಅಧಿಕಾರಿ, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ, ವಕೀಲ ಮೋಹನ್ ಕುಮಾರ್ ಆರೋಪ. ಸಂಪುಟದಿಂದ ಹೊರಬಿದ್ದ ರಾಜಣ್ಣ, ಮರಳಿ ಸಚಿವ ಸ್ಥಾನ ನೀಡಲು ಆಗ್ರಹ, ಹೋರಾಟದ ಎಚ್ಚರಿಕೆ ನೀಡಿದ ಮಾದಿಗ ದಂಡೋರ ಮುಖಂಡರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCI ನ್ಯೂಸ್.